ನಮಸ್ಕಾರ 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಲಾಕ್ಡೌನ್ ಬೆಂಗಳೂರು ಲಾಕ್ಡೌನ್. ಕೊರೋನಾ ವಿರುದ್ಧ ಸಮರಕ್ಕೆ ಒಂದು ವಾರ ರಾಜಧಾನಿಗೆ ಬೀಗ. ರಾತ್ರಿ 8 ಗಂಟೆ ಬಳಿಕ ಸಿಲಿಕಾನ್ ಸಿಟಿ ಸೈಲೆಂಟ್, ರಾಜಧಾನಿ ಲಾಕ್ಡೌನ್. ಬೆಂಗಳೂರು ಲಾಕ್ಡೌನ್ಗೆ 11 ಗಂಟೆ ಬಾಕಿ ಉಳಿದಿರುವಂತದ್ದು. ರಾತ್ರಿ 8 ಗಂಟೆಗೆ ಲಾಕ್ ಆಗುತ್ತೆ ರಾಜಧಾನಿ. ಇವತ್ತು ರಾತ್ರಿ 8 ಗಂಟೆಗೆ ಲಾಕ್ ಆದ್ಮೇಲೆ ನೆಕ್ಸ್ಟ್ 22ನೇ ತಾರೀಕು ಬೆಳಗ್ಗೆ 5 ಗಂಟೆಗೆನೆ ಆ ಲಾಕ್ಡೌನ್ ತೆರವು ಆಗುವಂತದ್ದು. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಕಂಪ್ಲೀಟ್ ಬಂದ್ ಆಗುತ್ತೆ. ಇವತ್ತು ರಾತ್ರಿ 8 ಗಂಟೆಯಿಂದ ಇನ್ನೊಂದು ವಾರ ಸ್ತಬ್ಧ ಆಗುತ್ತೆ ಬೆಂಗಳೂರು ನಗರ ಮತ್ತೆ ಬೆಂಗಳೂರು ಗ್ರಾಮಾಂತರ. ಹೋಗೋದು ಬರೋದು ಎಲ್ಲವೂ ಕೂಡ ಬಂದಾಗುತ್ತೆ ರಾತ್ರಿ 8 ಗಂಟೆಯಿಂದಲೇ. ಸೊ ಹೀಗಾಗಿ ಈಗ ಆಲ್ರೆಡಿ ಸರ್ಕಾರ ಕೂಡ ಹೇಳಿದೆ, ಹೋಗೋರು ಹೋಗಿ ಬರೋರು ಬನ್ನಿ, ಬಟ್ ಇವತ್ತು ರಾತ್ರಿ ಆದ ನಂತರ ಯಾರು ಹೋಗಂಗೂ ಇಲ್ಲ ಬರಂಗೂ ಇಲ್ಲ ಎಕ್ಸೆಪ್ಟ್ ಎಮರ್ಜೆನ್ಸಿ ಕೇಸಸ್. ಒಂದು ವಾರ ಬೆಂಗಳೂರು ಲಾಕ್ಡೌನ್ ಹಿನ್ನೆಲೆಯಲ್ಲಿ ನಿನ್ನೆ ಬೆಂಗಳೂರಿನಿಂದ ಕೆಎಸ್ಆರ್ಟಿಸಿಯ 1065 ಬಸ್ಗಳು ಸಂಚಾರವನ್ನ ಮಾಡಿವೆ. ನಿನ್ನೆ ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ, ಅವರ ಜಿಲ್ಲೆಗಳಿಗೆ ಜನರು ಹೋಗಿರುವಂತದ್ದು. ಇಲ್ಲಿ ಟೋಟಲ್ ಆಗಿ ನಿನ್ನೆ ಒಂದೇ ದಿನ ಸಂಚಾರ ಮಾಡಿರುವಂತ ಬಸ್ಗಳ ಸಂಖ್ಯೆ 1065 ಬಸ್ಗಳಲ್ಲಿ ಒಂದೊಂದು ಬಸ್ ಅಲ್ಲಿ 30 ಜನ ಮ್ಯಾಕ್ಸಿಮಮ್ ಹಾಕಲಾಗಿರುವಂತ ಹಿನ್ನೆಲೆಯಲ್ಲಿ ಟೋಟಲ್ ಆಗಿ ನಿನ್ನೆ ಕೆಎಸ್ಆರ್ಟಿಸಿ ಬಸ್ ಅಲ್ಲಿ ಎಷ್ಟು ಜನ ಹೋಗಿದ್ದಾರೆ ಅಂದ್ರೆ 33,000 ಜನ ಹೋಗಿರುವಂತದ್ದು. ಬೆಂಗಳೂರಿನಿಂದ ವಿವಿಧ ಜಿಲ್ಲೆಗಳಿಗೆ ಬಸ್ ಸಂಚಾರ ಮಾಡಿರುವಂತದ್ದು. ಇಂದು 1000 ಕೆಎಸ್ಆರ್ಟಿಸಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ರಾತ್ರಿ 11 ಗಂಟೆಯವರೆಗೆ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು ಇವತ್ತು. ಹಾಗೆ ಸಾಕಷ್ಟು ಜನ ಈಗ ಆಲ್ರೆಡಿ ಟಿಕೆಟ್ ಅನ್ನ ರಿಸರ್ವ್ ಮಾಡಿದ್ದಾರೆ. ಬಸ್ಗಳಲ್ಲಿ ಓಡಾಟಕ್ಕೆ ಅವಕಾಶ ಇರುವಂತದ್ದು. ನಿನ್ನೆ ಯಾದಗಿರಿ, ಕಲಬುರಗಿ, ದಾವಣಗೆರೆ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರಿಗೆ ಸಂಚರಿಸಿದವರೇ ಹೆಚ್ಚು ಮಂದಿ ಅಂತ ಹೇಳಲಾಗ್ತಾ ಇದೆ. ಆ ಒಂದು ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತೆ ಲಾಕ್ ಆಗ್ತಾ ಇದೆ. ಅವಸರವಾಗಿ ಬೆಂಗಳೂರನ್ನ ಬಿಡ್ತಾ ಇದ್ದಾರೆ ಜನ. ಲಾಕ್ ಆಗಿರುವಂತ ಹಿನ್ನೆಲೆಯಲ್ಲಿ 2 ದಿನ ಟೈಮ್ ಇರುವಂತದ್ದು. ನಿನ್ನೆ ಒಂದ್ ದಿನ ಮುಗ್ದಿದೆ, ಇವತ್ತು ಒಂದು ದಿನ ಬಾಕಿ ಇರುವಂತ ಹಿನ್ನೆಲೆಯಲ್ಲಿ ಎಲ್ಲರೂ ತಮ್ಮ ಕೆಲಸಗಳಿಗೂ ಕೂಡ ರಜೆ ಹಾಕೊಂಡು ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಸಾಕಷ್ಟು ಜನ ಕೆಲಸ ಕಳ್ಕೊಂಡಿದ್ದಾರೆ. ಇನ್ನು ಕೆಲವರು ಕೆಲಸದಲ್ಲಿ ವರ್ಕ್ ಮಾಡ್ತಾ ಇದ್ದಂತವರು ಒಂದು ವಾರ ರಜೆ ಇರುವಂತ ಹಿನ್ನೆಲೆಯಲ್ಲಿ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ತಮ್ಮ ಸ್ವಂತ ವೆಹಿಕಲ್ ನಲ್ಲಿ ಹೋಗುವಂತವರೇ ತುಂಬಾ ಹೆಚ್ಚು ಜನ. ಅದನ್ನ ಬಿಟ್ಟು ಖಾಸಗಿ ವಾಹನಗಳನ್ನ ಕೂಡ ಮಾಡಿಕೊಂಡು ಸಾಕಷ್ಟು ಜನ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಈ ಕೆಎಸ್ಆರ್ಟಿಸಿ ಬಸ್ಗಳಲ್ಲೂ ಕೂಡ ಅವರಿಗೆ ಓಡಾಡ್ಲಿಕ್ಕೆ ಕೆಲವರಿಗೆ ಭಯ ಇದ್ದಂತೆ ಕಾಣಿಸ್ತಾ ಇದೆ, ನೋಡ್ತಾ ಇದ್ರೆ. ಯಾಕೆಂದ್ರೆ ಅವರು ತಮ್ಮ ವೆಹಿಕಲ್ ನಲ್ಲೇ 3 ಜನ, 4 ಜನ ತಮ್ಮ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇರುವಂತ ದೃಶ್ಯಾವಳಿಗಳೇ ಕಾಮನ್ ಆಗಿರುವಂತದ್ದು. ಒಂದ್ ಕಡೆ ಕೊರೋನಾದ ಭೀತಿ, ಇನ್ನೊಂದ್ ಕಡೆ ಕೆಲಸವನ್ನ ಕಳ್ಕೊಂಡಿದ್ದಾರೆ. ಅದರ ಜೊತೆಗೆ ಬಾಡಿಗೆ ಹಣವನ್ನ ಕೂಡ ಕಟ್ಟಬೇಕಾಗಿದೆ. ಸೊ ಇವೆಲ್ಲವೂ ಸಮಸ್ಯೆಯನ್ನ ಎದುರಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ತಮ್ಮ ಊರುಗಳಲ್ಲಿ ಹೇಗೋ ನೆಮ್ಮದಿಯಾಗಿ ಇದ್ದು ಬಿಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಸಾಕಷ್ಟು ಜನ ಹೋಗ್ತಾ ಇರುವಂತದ್ದು. ಬರೀ ಜಿಲ್ಲೆಗಳಿಗೆ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದವರು ಯಾರ್ಯಾರು ಇಲ್ಲಿದ್ರು ಅವರುಗಳು ಕೂಡ ತಮ್ಮ ರಾಜ್ಯಕ್ಕೆ ತೆರಳ್ತಾ ಇರುವಂತ ದೃಶ್ಯಾವಳಿಗಳೇ ಕಾಮನ್ ಆಗಿದೆ. ಇಲ್ಲಿ 4 ದಿಕ್ಕುಗಳಿಂದ ಬೆಂಗಳೂರಿಗೆ ಸಂಪರ್ಕವನ್ನ ಕಲ್ಪಿಸಬಹುದು. ಮೇನ್ ರೂಟ್ಸ್ ಇವು ಬೆಂಗಳೂರಿಗೆ ಸಂಪರ್ಕವನ್ನ ಕಲ್ಪಿಸುವಂತ ನಿಟ್ಟಿನಲ್ಲಿ ನೋಡೋದಾದ್ರೆ ಒಂದು ನೆಲಮಂಗಲ ಟೋಲ್ ಗೇಟ್ ಆಗಿರ್ಬೋದು, ಇನ್ನೊಂದು ಇಲ್ಲಿ ಮೈಸೂರು ಟೋಲ್ ಗೇಟ್, ಮೈಸೂರು ರೋಡ್ ಆಗಿರ್ಬೋದು, ಹಾಗೆ ಹತ್ತಿಬೆಲೆ, ಇನ್ನೊಂದ್ ಕಡೆ ಯಲಹಂಕ ಟೋಲ್. ಇದು 4 ದಿಕ್ಕುಗಳಿಂದ ಬೆಂಗಳೂರನ್ನ ಸಂಪರ್ಕ ಮಾಡಬಹುದಾಗಿದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೆಜೆಸ್ಟಿಕ್ ನಿಂದ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ನವಯುಗ ಟೋಲ್ ಗೇಟ್ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿದ್ದಾರೆ. ಮೆಜೆಸ್ಟಿಕ್ ಹೋಗೋಣ, ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ.
ಥಾಮಸ್, ನಿನ್ನೆ 1065 ಬಸ್ಗಳು, ಇವತ್ತು 1000 ಬಸ್ಗಳನ್ನ ಬಿಟ್ಟಿದ್ದಾರೆ. ನಿನ್ನೆ ಸಾಕಷ್ಟು ಸಂಖ್ಯೆಯಲ್ಲಿ ಮೆಜೆಸ್ಟಿಕ್ಗೆ ಬಂದು ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ರು ಜನ. ಇವತ್ತು ಹೇಗಿದೆ ಪರಿಸ್ಥಿತಿ? ಪೃಥ್ವಿ, ಬೆಂಗಳೂರನ್ನ ತೊರೆಯೋದಕ್ಕೆ ಜನ ಧಾವಂತದಲ್ಲಿದ್ದಾರೆ ಅಂತ ಹೇಳೋದು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಆ ರೀತಿಯಂತ ಚಿತ್ರಣ ಕಂಡು ಬರ್ತಾ ಇದೆ. ಯಾಕಂದ್ರೆ ನಿನ್ನೆ ನೋಡಿ 1065 ಬಸ್ಗಳನ್ನ KSRTC ನಿಯೋಜನೆ ಮಾಡಿತ್ತು. ಅದರಲ್ಲಿ 33ರಿಂದ 35 ಸಾವಿರದಷ್ಟು ಪ್ರಯಾಣಿಕರು ಬೆಂಗಳೂರಿನ ಸವಾಸ ಸಾಕಪ್ಪ ಅನ್ನುವಂತ ಒಂದು ಮೆಂಟಾಲಿಟಿಯಲ್ಲಿ ಸಾಕಷ್ಟು ಜನ ತೆರಳಿದ್ದಾರೆ. ಇವತ್ತು ಹತ್ತಿರ 1000 ಬಸ್ಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. 1000 ಬಸ್ಗಳಲ್ಲಿ ನಾವು ಈವರೆಗೆ ನೋಡೋದಾದ್ರೆ ತುಂಬಾ ಕಡಿಮೆ, ವಿರಳಾತಿ ವಿರಳ ಸಂಖ್ಯೆಯಲ್ಲಿ ಪ್ರಯಾಣಿಕರು ತೆರಳುತ್ತಿರುವಂತ ಸನ್ನಿವೇಶವನ್ನು ಕೂಡ ನೋಡಿದೀವಿ. ಅಂತ ಹೇಳಿದ್ರೆ ಎಷ್ಟು ಜನ ತೆರಳಬೇಕಿತ್ತು ನಿನ್ನೆ ಮತ್ತೆ ಅದಕ್ಕಿಂತ ಮುನ್ನ ದಿನಗಳಲ್ಲಿ ಈಗಾಗಲೇ ತೆರಳೋಗಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಮೆಜೆಸ್ಟಿಕ್ ನ KSRTC ಬಸ್ ನಿಲ್ದಾಣ ಇರಬಹುದು, ಅದ್ರ ಜೊತೆಗೆ BMTC ಬಸ್ ನಿಲ್ದಾಣಗಳು ಸಂಪೂರ್ಣವಾಗಿ ಬಿಕೋ ಅನ್ನುವಂತ ಸನ್ನಿವೇಶವನ್ನ ಹೊತ್ಕೊಂಡು ಕೂತ್ಕೊಂಡಿದೆ. ನಾವೀಗ ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ನಿಲ್ದಾಣದ ದೃಶ್ಯವನ್ನ ತೋರಿಸ್ತಾರೆ ನೋಡಿ. ಇಲ್ಲಿ ಬಸ್ಗಳು ನಿಂತ್ಕೊಂಡಿದ್ದಾವೆ, ಆದ್ರೆ ಪ್ರಯಾಣಿಕರು ಯಾರು ಕೂಡ ಕಂಡು ಬರ್ತಾ ಇಲ್ಲ. ಈಗಾಗಲೇ ಒಂದಷ್ಟು ಆಪರೇಟರ್ ಅಂತ ಬಸ್ಗಳಲ್ಲೂ ಕೂಡ ನಾವು ನೋಡಿದ್ವಿ. ತುಂಬಾ ಕಮ್ಮಿ ಸಂಖ್ಯೆಯಲ್ಲಿ 1, 2, 3, 4, 5ಕ್ಕಿಂತ ಹೆಚ್ಚು ಜನ ಪ್ರಯಾಣಿಕರು ಯಾವುದೇ ಬಸ್ಗಳಲ್ಲೂ ಕೂಡ ಇರಲ್ಲ. ಅಂತ ಹೇಳಿದ್ರೆ ಬೆಂಗಳೂರನ್ನ ತೊರಿಬೇಕಾದಂತವ್ರು ಈಗ ತೊರೆದೋಗ್ಬಿಟ್ಟಿದ್ದಾರೆ. ಉಳಿದಂತೆ ಇವತ್ತು ಒಂದು ಕೊನೆಯ ಅವಕಾಶವನ್ನು ಕಲ್ಪಿಸಲಾಗಿದೆ. ರಾತ್ರಿ 8 ಗಂಟೆವರೆಗೆ ಆರ್ಡಿನರಿ ಬಸ್ಗಳಲ್ಲಿ ತೆರಳುವಂತವ್ರು ಅಂತ ಹೇಳಿದ್ರೆ ನಾನ್ ರಿಸರ್ವೇಶನ್ ಅಲ್ಲಿ ತೆರಳುವಂತವರಿಗೆ 8 ಗಂಟೆವರೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ರಿಸರ್ವ್ ಬಸ್ 40 ರಿಸರ್ವ್ ಬಸ್ಗಳೇನಿದೆ ಆ ಒಂದು ರಿಸರ್ವ್ ಬಸ್ಗಳಲ್ಲಿ ಸಂಚರಿಸುವಂತವರಿಗೆ ರಾತ್ರಿ 11 ಗಂಟೆವರೆಗೂ ಕೂಡ ಪ್ರವೇಶವನ್ನು ಅವಕಾಶವನ್ನು ಕಲ್ಪಿಸಲಾಗಿದೆ. ಆದ್ರೆ ಎಲ್ಲ ಒಂದ್ ಕಡೆ ಪ್ರಯಾಣಿಕರು ಮನೆಯಿಂದ ಹೊರಗಡೆ ಬರೋದಕ್ಕೆ ಆತಂಕ ಪಡ್ತಿರುವಂತ ಸನ್ನಿವೇಶನೂ ಕೂಡ ಕಂಡು ಬರ್ತಾ ಇದೆ. ಇದಕ್ಕೆ ಬೆಂಗಳೂರಿನಲ್ಲಿ ಈ ಕೊರೋನಾ ಸೋಂಕು ಜಾಸ್ತಿ ಆಗ್ತಾ ಇದೆಯಲ್ಲ, ಆತಂಕ ಇರುವಂತದ್ದು. ಯಾವ ರೀತಿಯಾಗಿ ಟೆಸ್ಟ್ ಮಾಡಿ ಕಳಿಸಲಾಗ್ತಾ ಇದೆ? ಸ್ಕ್ರೀನಿಂಗ್ ಯಾವ ರೀತಿಯಾಗಿದೆ? ಕೆಲವೊಬ್ರು ಸೀಲ್ ಅನ್ನ ಕೂಡ ಹಾಕ್ತಾ ಇದ್ದಾರೆ ಕಂಡಕ್ಟರ್. ಏನ್ ಕಾರಣ ಅದು? ಖಂಡಿತ ಅಂತ ಹೇಳಿದ್ರೆ ಅದು ಆ ಸೀಲನ್ನು ಫಸ್ಟ್ ಥರ್ಮಲ್ ಸ್ಕ್ರೀನಿಂಗ್ ಮಾಡ್ತಾರೆ. ಥರ್ಮಲ್ ಸ್ಕ್ರೀನಿಂಗ್ ಮಾಡಾದ್ಮೇಲೆ ಟೆಂಪರೇಚರ್ ಏನಿದೆ, ಟೆಂಪರೇಚರ್ ಮಿನಿಮಲ್ ಆಗಿ ಅಂತ ಹೇಳಿದ್ರೆ ಆತನಿಗೆ ಯಾವುದೇ ರೀತಿಯಂತ ರೋಗ ಲಕ್ಷಣಗಳಿರ್ಬೋದು ಅಥವಾ ಜ್ವರದ ಲಕ್ಷಣಗಳು ಇಲ್ಲದೆ ಇರೋಂಥವರಿಗೆ ಮಾತ್ರ ಸೀಲನ್ನು ಹಾಕ್ಲಾಗ್ತದೆ. ಅಲ್ಲೇನಾದ್ರೂ ಜ್ವರದ ಪ್ರಮಾಣ ಹೆಚ್ಚಾಗಿದ್ದೆ ಅದರಲ್ಲಿ ಅಂತವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಬಸ್ಗಳ ಒಳಗಡೆನೂ ಕೂಡ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಲಾಗೋದಿಲ್ಲ. ಮೊದಲು ಥರ್ಮಲ್ ಸ್ಕ್ರೀನಿಂಗ್ ಮಾಡಿ ಟೆಂಪರೇಚರ್ ಅನ್ನ ಮೆಜರ್ ಮಾಡಲಾಗುತ್ತೆ. ನಿಗದಿತ ಪ್ರಮಾಣದ ಟೆಂಪರೇಚರ್ ಇದ್ರೆ ಮಾತ್ರ ಮೇಲ್ ಸೀಲನ್ನು ಹಾಕಲಾಗುತ್ತೆ. ಆ ಸೀಲನ್ನು ಹಾಕದಂತವ್ರು ಮಾತ್ರ ಬಸ್ಗಳಲ್ಲಿ ಕುಳಿತುಕೊಂಡು ಸಂಚಾರ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಅಂದ್ರೆ ಸುರಕ್ಷತೆಯ ದೃಷ್ಟಿಯಿಂದ ಅಂತ ಒಂದು ಬಸ್ನಲ್ಲಿ ಪ್ರಯಾಣಿಸುವಂತ ಸಂದರ್ಭದಲ್ಲಿ ಒಂದಷ್ಟು ಜನ ಪ್ರಯಾಣಿಕರು ಕುತ್ಕೊಂಡಂತ ಟೈಮಲ್ಲಿ ಅವ್ರಿಗೇನಾದ್ರೂ ಸಾಂಕ್ರಾಮಿಕತೆ ಅಥವಾ ಸೋಂಕಿತ್ತು ಅಂತ ಹೇಳಿದ್ರೆ ಅದು ಬೇರೆಯವರಿಗೂ ಕೂಡ ಹರಡಬಹುದು ಅನ್ನುವಂತ ಒಂದು ಭೀತಿ ಇರೋದ್ರಿಂದಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಇಲ್ಲಿಂದ ಬಸ್ಗಳನ್ನು ಆಪರೇಟ್ ಮಾಡುವಂತ ಬಸ್ಗಳಲ್ಲಿ ಕುಳಿತುಕೊಳ್ಳೋದಕ್ಕಿಂತ ಮುನ್ನನೇ ಪ್ರಯಾಣಿಕರಿಗೆ ಆರೋಗ್ಯ ತಪಾಸಣೆಯನ್ನ ಮಾಡಿ ಅವರ ಒಂದು ಟೆಂಪರೇಚರ್ ಚೆಕ್ ಮಾಡಿ ಆ ನಂತರದಲ್ಲಿ ಅವರಿಗೆ ಸೀಲನ್ನು ಹಾಕಿದ್ರೆ ಮಾತ್ರ ಅವ್ರಿಗೆ ಒಳಗಡೆ ಕುತ್ಕೊಳ್ಳೋದ ಅವಕಾಶ ಇರುತ್ತೆ. ಯಾರು ಸೀಲನ್ನು ಹಾಕಿಲ್ದೆ ಹಾಗೆ ಒಳಗಡೆ ಬಂದು ಕುಳಿತುಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಲ್ಲ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಪ್ರಯಾಣಿಕರ ಆರೋಗ್ಯ ಸುರಕ್ಷತೆ ಮತ್ತೆ ಎಲ್ಲ ಒಂದ್ ಕಡೆ ಬಸ್ಗಳ ಮೂಲಕ ಸಂಚರಿಸಿದ್ರೆ ಅದರ ಒಂದು ತಪ್ಪಿತಸ್ಥ ಸ್ಥಾನದಲ್ಲಿ KSRTC ಅವರು ನಿಲ್ಬೇಕಾಗಿರೋದ್ರಿಂದಾಗಿ ಯಾವುದೇ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ನಿಗಮದ ಅಧಿಕಾರಿಗಳು ರೆಡಿ ಇಲ್ಲ. ಆ ಕಾರಣಕ್ಕೋಸ್ಕರ ಪ್ರಯಾಣಿಕರನ್ನ ಪ್ರತಿಯೊಬ್ಬರನ್ನು ಕೂಡ ಸೂಕ್ಷ್ಮವಾಗಿ ತಪಾಸಣೆ ಮಾಡಿದ ನಂತರನೇ ಅವರಿಗೆ ಬಸ್ಗಳಲ್ಲಿ ಕುಳಿತುಕೊಂಡು ಪ್ರಯಾಣ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಓಕೆ ಥಾಮಸ್, ಇದು ಮೆಜೆಸ್ಟಿಕ್ ನ ಪರಿಸ್ಥಿತಿ. ಇನ್ನ ನವಯುಗ ಟೋಲ್ ಗೇಟ್ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ನಿನ್ನೆ ಎಲ್ಲ ಕಂಪ್ಲೀಟ್ ಆಗಿ ಫುಲ್ ವಾಹನ ದಟ್ಟಣೆ, ರಶ್ ಇತ್ತು. ಇವತ್ತು ಹೇಗಿದೆ ಪರಿಸ್ಥಿತಿ? ಪೃಥ್ವಿ, ಇವತ್ತು ಸಹ ನಿನ್ನೆಯಂತೆ ಇವತ್ತು ಸಾಕಷ್ಟು ಜನ ತಮ್ಮ ಊರುಗಳಿಗೆ ಹೊರಟಿದ್ದಾರೆ. ಬೆಂಗಳೂರಿನ ಒಂದು ತುಮಕೂರು ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಹೆಚ್ಚಿನ ವಾಹನ ದಟ್ಟಣೆ ಇವತ್ತು ಸಹ ಕಂಡು ಬರ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಜನ ಬೆಂಗಳೂರನ್ನ ತೊರೆದು ಇವತ್ತು ಸಹ ತಮ್ಮ ಊರುಗಳಿಗೆ ಹೋಗ್ತಾ ಇರೋದ್ರಿಂದ ಈ ಒಂದು ರಸ್ತೆಯಲ್ಲಿ ಬೆಳಗಿನಿಂದಲೂ ಸಹ ಹೆಚ್ಚಿನ ವಾಹನ ದಟ್ಟಣೆ, ಅದು ಕಾರು, ಕ್ಯಾಬು ಮತ್ತೆ ಬೈಕ್ಗಳು ಅತಿ ಹೆಚ್ಚಾಗಿ ಹೋಗ್ತಿರುವಂತದ್ದು. ಏನು ಸಾಕಷ್ಟು ಜನ ತಮ್ಮ ಬೈಕ್ಗಳಲ್ಲೇ ಒಂದು ಊರುಗಳಿಗೆ ಹೋಗುವಂತದಕ್ಕೆ ಮುಂದಾಗಿದ್ದಾರೆ. ಏನು ಯಾವುದೇ ಬೈಕ್ ಅಲ್ಲಿ ನೋಡಬಹುದು ಲಗೇಜ್ ಅನ್ನ ಇಟ್ಕೊಂಡು ಮತ್ತೆ ಫ್ಯಾಮಿಲಿ ಸಮೇತ ಹೋಗ್ತಿದ್ದಾರೆ.
ಇದ್ದಾರೆ. ಕೆಲವು ಬೈಕ್ಸ್ ಅಲ್ಲಂತೂ ಬರೀ ಲಗೇಜೇ ತುಂಬಿಕೊಂಡಿರುತ್ತೆ. ಆದ್ರೂ ಸಹ ಅದರಲ್ಲಿ 2-3 ಮತ್ತೆ ಮಕ್ಕಳನ್ನ ಕರ್ಕೊಂಡು ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇರುವಂತದನ್ನ ಸಹ ನಾವು ನೋಡ್ಬೋದು. ಮತ್ತೆ ಕೆಲವು ಯುವಕರು ಏನು ರೂಮ್ಗಳಲ್ಲಿ ವಾಸ ಮಾಡ್ತಿದ್ರು, ಕೆಲಸಗಳನ್ನು ಮಾಡ್ಕೊಂಡು ಅಂತವರು ಸಹ ಒಂದು ಬೈಕ್ ನಲ್ಲಿ ಮನೆಯನ್ನ ಖಾಲಿ ಮಾಡಿ ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇರುವಂತದ್ದು ಸಹ ನಾವು ಕಾಣ್ತಾ ಇದೀವಿ. ಯಾಕಂದ್ರೆ ಬೆಂಗಳೂರಿನಲ್ಲಿ 1 ವಾರ ಲಾಕ್ಡೌನ್ ಆದ್ರೆ ಇಲ್ಲಿ ಬ್ಯಾಚುಲರ್ಸ್ ಮತ್ತೆ ಬೇರೆ ಬೇರೆ ಒಂದು ಕಾರ್ಮಿಕರು ಏನಿದ್ರೆ ಅವ್ರು ಉಳ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಊಟ ತಿಂಡಿಗೂ ಸಹ ಪರದಾಡಬೇಕಾಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಈಗಲೇ ಒಂದು ಮನೆಗಳನ್ನ ತೊರೆದು ಊರುಗಳಿಗೆ ಹೋಗ್ತಾ ಇರೋದ್ರಿಂದ ಹೆಚ್ಚಿನ ಜನ ಇಲ್ಲಿ ಈ ಒಂದು ರಸ್ತೆಯಲ್ಲಿ ಓಡಾಟವನ್ನ ಮಾಡ್ತಿದ್ದಾರೆ. ಮತ್ತೆ KSRTC ಬಸ್ಗಳು ಏನ್ ಬರುತ್ತೆ ಆ ಒಂದು ಬಸ್ಗಳು ಸಹ ತುಂಬಾ ರಶ್ ಆಗಿ ಬರ್ತಿರುವಂತದ್ದು. ಯಾಕಂದ್ರೆ KSRTC ಪಿಕಪ್ ಪಾಯಿಂಟ್ಗಳು ಈ ಒಂದು ರಸ್ತೆಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಗೊರಗುಂಟೆಪಾಳ್ಯ, ಯಶವಂತಪುರ ಮತ್ತೆ ಜಾಲಹಳ್ಳಿ ಕ್ರಾಸ್ ನಲ್ಲಿ KSRTC ಪಿಕಪ್ ಪಾಯಿಂಟ್ ಇರೋದ್ರಿಂದ ಆ ಒಂದು ಬಸ್ ನಿಲ್ದಾಣಗಳು ಸಹ ಜನದಟ್ಟಣೆ ಹೆಚ್ಚಾಗಿದೆ. ಆದ್ರಿಂದ ಬಸ್ಗಳು ಸಹ ತುಂಬಾ ರಶ್ ಆಗಿ ಬರ್ತಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ರಸ್ತೆಯಲ್ಲಿ ವಾಹನ ದಟ್ಟಣೆ ಉಂಟಾಗಿರುವಂತದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು ಹಾಗೆ ಥಾಮಸ್ ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಬೆಂಗಳೂರು ನಗರ ಮತ್ತೆ ಬೆಂಗಳೂರು ಗ್ರಾಮಾಂತರ ಮಾತ್ರ ಅಲ್ಲ ಲಾಕ್ ಡೌನ್ ಆಗ್ತಾ ಇರುವಂತದ್ದು, ಇನ್ನೂ 3 ಜಿಲ್ಲೆಗಳು ಲಾಕ್ ಆಗ್ತಾ ಇದಾವೆ. ಯಾವ ಆ 3 ಜಿಲ್ಲೆಗಳು ಅನ್ನೋದನ್ನ ಹೇಳ್ತೀನಿ. ಈ 3 ಜಿಲ್ಲೆಗಳಲ್ಲಿ ಸೋಂಕಿನ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಅಲ್ಲಿನ ಜಿಲ್ಲಾಧಿಕಾರಿಗಳು ನಿನ್ನೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು, ನಮ್ಮ ಜಿಲ್ಲೆಗಳನ್ನ ಕೂಡ ನಾವು ಲಾಕ್ ಡೌನ್ ಮಾಡ್ಕೊಳ್ತೀವಿ ಅಂತ. ಸೊ ಹೀಗಾಗಿ ಅವ್ರಿಗೂ ಕೂಡ ಪರ್ಮಿಷನ್ ಅನ್ನ ನೀಡಲಾಗಿದೆ. ಆ 3 ಜಿಲ್ಲೆಗಳು ಯಾವುದು ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ದಿನವೊಂದಕ್ಕೆ 150ಕ್ಕೂ ಹೆಚ್ಚಿನ ಕೇಸ್ಗಳು ದಾಖಲಾಗ್ತಾ ಇದಾವೆ. ಇನ್ನೊಂದ್ ಕಡೆ ಧಾರವಾಡದಲ್ಲೂ ಕೂಡ ದಿನೇ ದಿನೇ ಕೇಸ್ಗಳು ಜಾಸ್ತಿ ಆಗ್ತಾ ಇರುವಂತದ್ದು. ಕಲಬುರಗಿ ಅಂತೂ ಕೊರೋನಾದ ಹಾಟ್ ಸ್ಪಾಟ್ ರೀತಿಯಲ್ಲಿ ಈಗ ಆಲ್ರೆಡಿ ಬಿಂಬಿತವಾಗ್ತಾ ಇದೆ. ಸೊ ಹೀಗಾಗಿ ಈ 3 ಜಿಲ್ಲೆಗಳನ್ನ ಲಾಕ್ ಮಾಡಲಾಗ್ತಾ ಇದೆ. ಕಲಬುರಗಿ ನಗರ ಇಂದಿನಿಂದಲೇ ಈಗ ಆಲ್ರೆಡಿ ಬೆಳಗ್ಗೆಯಿಂದಲೇ ಲಾಕ್ ಡೌನ್ ಅಂತ ಈಗ ಆಲ್ರೆಡಿ ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳು ಹೇಳಿದ್ರು. 1 ವಾರ ಲಾಕ್ ಡೌನ್ ಇರುತ್ತೆ. ಅಲ್ಲಿ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲೂ ಕೂಡ ಕಂಪ್ಲೀಟ್ ಆಗಿ ಲಾಕ್ ಡೌನ್ ಇರುತ್ತೆ. ಜುಲೈ 20ರವರೆಗೆ ನಗರದಲ್ಲಿ ಲಾಕ್ ಡೌನ್ಗೆ ಆದೇಶವನ್ನ ಹೊರಡಿಸಿದ್ದಾರೆ ಅಲ್ಲಿನ ಜಿಲ್ಲಾಧಿಕಾರಿಗಳು. ಇನ್ನು ಧಾರವಾಡ ನಗರದಲ್ಲೂ ಕೂಡ ನಾಳೆಯಿಂದ ಲಾಕ್ ಡೌನ್ ಇದೆ. ಕಲಬುರಗಿಯಲ್ಲಿ ಇವತ್ತಾದ್ರೆ ಧಾರವಾಡದಲ್ಲಿ ನಾಳೆಯಿಂದ ಲಾಕ್ ಡೌನ್ ಇರುವಂತದ್ದು. ಜುಲೈ 15ರಿಂದ ಜುಲೈ 24ರವರೆಗೆ ಲಾಕ್ ಡೌನ್ ಇರುತ್ತೆ ಧಾರವಾಡದಲ್ಲಿ. ಇದರ ಬಗ್ಗೆ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ದಕ್ಷಿಣ ಕನ್ನಡದಲ್ಲಿ ಗುರುವಾರದಿಂದ, ನಾಳೆ ಅಲ್ಲ ನಾಡಿದ್ರಿಂದ ದಕ್ಷಿಣ ಕನ್ನಡದಲ್ಲಿ ಲಾಕ್ ಡೌನ್ ಇರುವಂತದ್ದು. ಜುಲೈ 16ರಿಂದ 1 ವಾರಗಳ ಕಾಲ ದಕ್ಷಿಣ ಕನ್ನಡ ಲಾಕ್ ಆಗಿರುತ್ತೆ. ಜುಲೈ 15ರವರೆಗೆ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿನ ಸಾರ್ವಜನಿಕರಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ ಜಿಲ್ಲಾಡಳಿತ. ಅದಾದ ಮೇಲೆ 1 ವಾರಗಳ ಕಾಲ ಲಾಕ್ ಡೌನ್ ಆಗಿರುತ್ತೆ ದಕ್ಷಿಣ ಕನ್ನಡ. ಉಳಿದಂತೆ ಬೇರೆ ಬೇರೆ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಬೇರೆ ಬೇರೆ ರೀತಿಯಾದಂತ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡ್ತೀನಿ. ನಿಮ್ಗೆ ತೋರಿಸ್ತಾ ಇದೀವಿ ಈ 3 ಜಿಲ್ಲೆಗಳು ಲಾಕ್ ಆಗ್ತಾ ಇದಾವೆ. ಕಲಬುರಗಿ ಜಿಲ್ಲೆ, ಧಾರವಾಡ ಜಿಲ್ಲೆ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಗಳು ಲಾಕ್ ಆಗ್ತಾ ಇರುವಂತದ್ದು. ಇವತ್ತು ಲಾಕ್ಡೌನ್ ಘೋಷಣೆ ಮಾಡ್ತಿದ್ದೀವಿ. 15 ತಾರೀಕಿಗೆ ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭ ಆಗಿ 24ನೇ ತಾರೀಕು ಸಂಜೆ 8 ಗಂಟೆಯವರೆಗೂ ಈ ಲಾಕ್ಡೌನನ್ನು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಆ ರೀತಿ ಇವತ್ತು ಲಾಕ್ಡೌನ್ ಮಾಡಬೇಕನ್ನುವಂಥ ತೀರ್ಮಾನವನ್ನು ನಾವೆಲ್ಲರೂ ತೆಗೆದುಕೊಂಡಿದ್ದೇವೆ. ಜನಸಾಮಾನ್ಯರು, ನಾಗರಿಕರು ಎಲ್ಲ ರೀತಿಯಾದಂಥ ಒಂದು ಸಹಕಾರವನ್ನು ಕೊಡಬೇಕು. ಅದನ್ನು ಯಶಸ್ವಿಗೊಳಿಸುವ ಮುಖಾಂತರ ಈ ಒಂದು ಕರೋನಾವನ್ನು ಹೊಡೆದೋಡಿಸಲಿಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಈ ಲಾಕ್ಡೌನ್ ಯಶಸ್ವಿಗೊಳಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೀನಿ. ಕಲಬುರಗಿ ಜಿಲ್ಲೆ ಯಾವ ರೀತಿಯಾಗಿ ಲಾಕ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಲಬುರಗಿಯಿಂದ. ಶಿವರಾಮ್ ಅಸುಂಡಿ, ಆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಕಾಟಾಚಾರಕ್ಕೆ ಲಾಕ್ ಡೌನ್ ಮಾಡದಂತೆ ಕಾಣಿಸ್ತಾ ಇದೆ. 1-2 ದಿನಗಳ ಕಾಲ ಅವಕಾಶ ಕೊಡಬೇಕಾಗಿತ್ತೇನೋ ಅನ್ನುವ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ. ಖಂಡಿತ ಪೃಥ್ವಿರಾಜ್, ಯಾಕಂದ್ರೆ ರಾತ್ರೋರಾತ್ರಿ ಏನು ಆದೇಶ ಮಾಡಿದ್ದಾರೆ, ಆ ಆದೇಶದಿಂದಾಗಿ ಜನರು ಗೊಂದಲದಲ್ಲಿದ್ದಾರೆ. ಅಂದ್ರೆ ಏನು ಇವತ್ತು ಬೆಳಗ್ಗೆಯಿಂದ ಲಾಕ್ಡೌನ್ ಜಾರಿ ಆಗುತ್ತಾ ಅಥವಾ ಸಂಜೆಯಿಂದ ಲಾಕ್ಡೌನ್ ಜಾರಿ ಆಗುತ್ತಾ ಅನ್ನೋ ಒಂದು ಗೊಂದಲದಲ್ಲಿದ್ದಾರೆ. ಹೀಗಾಗಿ ಕಲಬುರಗಿಯಲ್ಲಿ ಬೆಳಗ್ಗೆಯಿಂದಲೂ ಸಹ ವಾಹನ ಸಂಚಾರ ಎಂದಿನಂತಿದೆ. ಅದಲ್ಲದೆ ಹೋಟೆಲ್ಗಳು ಸಹ ರೀಓಪನ್ ಆಗಿದ್ದಾವೆ. ನಾವೀಗ ಕಲಬುರಗಿಯ ಏನು ಸೂಪರ್ ಮಾರ್ಕೆಟ್ ಅಲ್ಲಿ ಇದಾವೆ, ಇಲ್ಲಿ ಏನು ಬಹುತೇಕ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಿದಾವೆ. ಯಾಕಂದ್ರೆ ಬೆಳಗ್ಗೆ ಆಗಿರೋದ್ರಿಂದ ಸದ್ಯಕ್ಕೆ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಿದ್ದಾವೆ. ಇಲ್ಲೇನು ತುರ್ತು ಸೇವೆ ಮತ್ತು ಅಗತ್ಯ ಸೇವೆಗಳಿಗೆ ಮಾತ್ರ ಇವತ್ತಿನಿಂದ ಅವಕಾಶ ಮಾಡ್ಲಿಕ್ಕೆ ಕೊಡಲಾಗಿದೆ. 20ರವರೆಗೂ, ಜುಲೈ 20ರವರೆಗೂ ಸಹ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ. ಬಹುತೇಕ ಈಗ ನೋಡ್ತಾ ಇರಬಹುದು ಅಂಗಡಿ ಮುಗ್ಗಟ್ಟುಗಳು ಮುಚ್ಚಿದ ಬಿಟ್ರೆ
ವಾಹನ ಸಂಚಾರ ಎಂದಿನಂತಿದೆ. ಆಟೋ ಇರ್ಬೋದು, ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಮೊದಲಾದ ವಾಹನ ಸಂಚಾರ ಎಂದಿನಂತಿದೆ. ಜನ ಬಂದ್ ಕೇಳ್ತಾ ಇದ್ದಾರೆ, ಏನ್ ಇವತ್ತು ಲಾಕ್ಡೌನ್ ಇದೆಯಾ, ಏನ್ ನಾಳೆಯಿಂದ ಲಾಕ್ಡೌನ್ ಜಾರಿ ಆಗುತ್ತೆ ಅಂತ ಜನ ಕೇಳ್ತಾ ಇದ್ದಾರೆ. ಮತ್ತು ಪೊಲೀಸರು ಸಹ ಏನು ಗೊಂದಲದಲ್ಲಿದ್ದಾರೆ, ಅಂದ್ರೆ ಯಾವಾಗಿನಿಂದ ಲಾಕ್ಡೌನ್ ಜಾರಿ ಅನ್ನೋದು ಅಂದ್ರೆ ಸ್ಪಷ್ಟವಾದ ನಿರ್ದೇಶನಗಳಿಲ್ಲ. ಹೀಗಾಗಿ ಜನರಲ್ಲೂ ಮತ್ತು ಪೊಲೀಸರಲ್ಲೂ ಮತ್ತು ಎಲ್ಲ ಏನು ಸರ್ಕಾರಿ ನೌಕರಲ್ಲೂ ಸಹ ಗೊಂದಲ ಇದೆ. ಯಾಕಂದ್ರೆ ಸರ್ಕಾರಿ ನೌಕರು ಸಹ ಡ್ಯೂಟಿಗೆ ಹಾಜರಾಗಲೇಬೇಕು. ಒಂದ್ ಕಡೆ ಲಾಕ್ಡೌನ್ ಘೋಷಣೆ ಮಾಡಿರೋದ್ರಿಂದಾಗಿ ಹೇಗೆ ಹೋಗ್ಬೇಕನ್ನೋ ಒಂದು ಗೊಂದಲದಲ್ಲಿ ಸರ್ಕಾರಿ ನೌಕರರು ಸಹ ಇದ್ದಾರೆ. ಒಟ್ಟಾರೆ ಇವತ್ತೇನು ಜಿಲ್ಲಾಧಿಕಾರಿ ತರಾತುರಿಯಲ್ಲೇನು ದಿಢೀರ್ ನಿರ್ಧಾರ ಕೈಗೊಂಡಿದ್ದಾರೆ. ಯಾವುದೇ ರೀತಿಯ ಕಾಲಾವಕಾಶ ಕೊಡದೇನೆ ಏನು ನಿರ್ಧಾರ ಪ್ರಕಟಿಸಿದ್ದಾರೆ. ಇದರಿಂದಾಗಿ ಜನರಲ್ಲಿ ಗೊಂದಲ ಆಗಿದೆ. ಹೀಗಾಗಿ ಬೆಳಿಗ್ಗೆಯಿಂದಲೇ ಲಾಕ್ಡೌನ್ ಜಾರಿ ಆಗ್ಬೇಕಾಯ್ತು, ಅದು ಆಗ್ತಾ ಇಲ್ಲ. ಏನು ಕಾಟಾಚಾರಕ್ಕೆ ಲಾಕ್ಡೌನ್ ಅನ್ನೋ ರೀತಿಯಲ್ಲಿ ಆಗಿದೆ. ಅಟ್ಲೀಸ್ಟ್ ಏನು ನಿರ್ಧಾರ ತಗೊಂಡಿದ್ದಾರೆ ಅದನ್ನು ಕಟ್ಟುನಿಟ್ಟಿನ ಜಾರಿಗೆ ಪ್ರಯತ್ನ ಮಾಡ್ಬೇಕನ್ನೋ ಒಂದು ಕೂಗು ಜನರಿಂದ ಕೇಳಿ ಬರ್ತಾ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶಿವರಾಮ ಸೊಂಡಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನ ಕೆಲವೊಂದು ಜಿಲ್ಲೆಗಳಲ್ಲಿ ಲಾಕ್ಡೌನ್ ಆಗುತ್ತೆ ಅನ್ನುವ ಮಾಹಿತಿ ಸಿಕ್ಕಿದ ಹಾಗೆ ಕಂಪ್ಲೀಟ್ ಆಗಿ ಮಾರುಕಟ್ಟೆಗಳೆಲ್ಲವೂ ಕೂಡ ರಶ್ ಆಗ್ತಾ ಇದಾವೆ. ಯಾವ ಜಿಲ್ಲೆ ಅದು, ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಜಿಲ್ಲೆಯಿಂದ ಲಾಕ್ಡೌನ್ ಆಗ್ತಾ ಇದೆ. ಸೊ ಹೀಗಾಗಿ ಧಾರವಾಡ ಜಿಲ್ಲೆಯಲ್ಲಿ ಮಾರ್ಕೆಟ್ ಎಲ್ಲ ಫುಲ್ ರಶ್ಶು. ಯಾಕೆಂದ್ರೆ ಕಾಲಾವಕಾಶವನ್ನು ನೀಡಿರುವಂತಹ ಹಿನ್ನೆಲೆಯಲ್ಲಿ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಮುಗಿಬಿದ್ದಿದ್ದಾರೆ ಅಲ್ಲಿನ ಜನ. ಹಣ್ಣು, ತರಕಾರಿ, ದಿನಸಿ, ಕಿರಾಣಿ ವಸ್ತುಗಳ ಖರೀದಿ ಮಾಡಲಿಕ್ಕೆ ಜನಸಾಮಾನ್ಯರು ಮುಗಿಬಿದ್ದಿರುವಂತದ್ದು ದೃಶ್ಯಾವಳಿಗಳನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ. ಯಾವ ರೀತಿಯಾಗಿ ಜನ ಮುಗಿಬಿದ್ದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಯಾವ ಸಾಮಾಜಿಕ ಅಂತರನೂ ಇಲ್ಲ, ಏನೂ ಇಲ್ಲ. ನಾಳೆಯಿಂದ ಲಾಕ್ಡೌನು ಅತ್ಲಾಗ್ ತಗೊಂಡೋಗ್ಬಿಡೋಣ ವಾರಕ್ಕಾಗುವಷ್ಟು ಸಾಮಾನುಗಳನ್ನ ಅಂತ ಜನ ಬಂದಿದ್ದಾರೆ. ಸಾಮಾಜಿಕ ಅಂತರವನ್ನ ಮರ್ತಿದ್ದಾರೆ ಗ್ರಾಹಕರು. ಕೊರೋನಾ ಭಯವಿಲ್ಲದೆ ಜನಜಾತ್ರೆನೆ ನಡೀತಾ ಇದೆ. ಅಲ್ಲಿ ಕೊರೋನಾವನ್ನ ತಡೆಗಟ್ಟುವಂತ ನಿಟ್ಟಿನಲ್ಲೇ ಲಾಕ್ಡೌನ್ ಮಾಡ್ತಾ ಇರೋದು. ಆದ್ರೆ ಇವತ್ತೇ ತರಿಸ್ಕೊಳ್ತವ್ರು ಎಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಈ ರೀತಿಯಾಗಿ ಸಾಮಾಜಿಕ ಅಂತರವನ್ನೆಲ್ಲ ಮರ್ತ್ಬಿಟ್ಟು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಪರಶುರಾಮ್ ತಹಶೀಲ್ದಾರ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಕೊರೋನಾ ಮಹಾಮಾರಿಯ ನಿಯಂತ್ರಣಕ್ಕೆ ಧಾರವಾಡ ಜಿಲ್ಲೆಯಾದ್ಯಂತ ಸಂಪೂರ್ಣ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಜುಲೈ 24ರ ರಾತ್ರಿ 8 ಗಂಟೆಯವರೆಗೆ 10 ದಿನಗಳ ಕಾಲ ಲಾಕ್ಡೌನ್ ಜಾರಿಯಲ್ಲಿರ್ತದೆ. ಹೀಗಾಗಿ ಜನರು ಅಗತ್ಯ ವಸ್ತುಗಳ ಖರೀದಿಗೆ ಮುಗಿಬೀಳ್ತಾ ಇರುವುದು ಕಂಡು ಬರ್ತಾ ಇದೆ. ನಾನೀಗ ಹುಬ್ಬಳ್ಳಿಯ ಸರಾಪಗಟ್ಟೆ ಮಾರುಕಟ್ಟೆಯಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಏನೊಂದು ಈ ಮಾರುಕಟ್ಟೆಯಲ್ಲಿ ತರಕಾರಿ, ಹೂವು, ಹಣ್ಣು, ದಿನಸಿ, ಕಿರಾಣಿ ವಸ್ತುಗಳ ಮಾರಾಟದ ಭರಾಟೆ ಜೋರಾಗಿ ನಡೀತಾ ಇದೆ. ಜನರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಾರುಕಟ್ಟೆಗಳಿಗೆ ಆಗಮಿಸಿ ತಮಗೆ ಬೇಕಾದಂತಹ ವಸ್ತುಗಳನ್ನು ಖರೀದಿ ಮಾಡುವುದು ಕಂಡು ಬರ್ತಾ ಇದೆ. ಆದರೆ ಈ ಒಂದು ಖರೀದಿಯ ಧಾವಂತದಲ್ಲಿ ಜನರು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ತಾ ಇಲ್ಲ. ಸಾವಿರಾರು ಸಂಖ್ಯೆಯ ಜನರು ದೈಹಿಕ ಅಂತರವನ್ನು ಮರೆತು ಮಾರುಕಟ್ಟೆಯಲ್ಲಿ ಒಂದೆಡೆ ಸೇರಿರುವುದನ್ನು ಇಲ್ಲಿ ನಾವು ಗಮನಿಸಬಹುದು. ಮಾರುಕಟ್ಟೆಗೆ ಮಕ್ಕಳನ್ನು ಕೂಡ ಕರೆತರಲಾಗಿದೆ, ವೃದ್ಧರು ಕೂಡ ಹೊರಗೆ ಬಂದಿದ್ದಾರೆ. ಈಗಾಗಲೇ ಜಿಲ್ಲಾಡಳಿತ 60 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಾಗಿರುವಂಥ ವೃದ್ಧರು, 10 ವರ್ಷ ಕೆಳಗಿನ ವಯಸ್ಸಿನ ಮಕ್ಕಳು ಮಾರುಕಟ್ಟೆಗೆ ಬರಬೇಡದು ಅನ್ನುವಂತಹ ಮಾತನ್ನ ಹೇಳಿದರೂ ಕೂಡ ಜನರು ಇಲ್ಲಿ ಪಾಲನೆ ಮಾಡ್ತಾ ಇಲ್ಲ. ಬಹುತೇಕರು ಮಾಸ್ಕ್ಗಳನ್ನು ಧರಿಸದೆ ಮಾರುಕಟ್ಟೆಗಳಿಗೆ ಆಗಮಿಸಿರುವುದು ಇಲ್ಲಿ ಕಂಡು ಬರ್ತಾ ಇದೆ. ಇನ್ನೊಂದೆಡೆ ವ್ಯಾಪಾರಸ್ಥರು ಕೂಡ ಅಕ್ಕಪಕ್ಕದಲ್ಲಿಯೇ ಕುಳಿತು ಈ ಒಂದು ದಿನಸಿಗಳನ್ನು, ಕಿರಾಣಿ ವಸ್ತುಗಳನ್ನು, ತರಕಾರಿಗಳನ್ನು, ಹೂ ಹಣ್ಣುಗಳನ್ನು ಮಾರ್ತಾ ಇರುವುದು ಕಂಡು ಬರ್ತಾ ಇದೆ. ನಾಳೆ ಬೆಳಗ್ಗೆ 10 ಗಂಟೆಯಿಂದಲೇ ಸಂಪೂರ್ಣ ಲಾಕ್ಡೌನ್ ಜಾರಿ ಆಗುವುದರಿಂದಾಗಿ ವಸ್ತುಗಳು ಸಿಗ್ತದೋ ಇಲ್ಲೋ, 10 ದಿನಗಳ ಕಾಲ ತಮಗೆ ಮನೆ ಬಳಕೆಗೆ ಬೇಕಾದಂಥ ವಸ್ತುಗಳು ಏನೆಲ್ಲ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನರು ಒಂದು ಪಟ್ಟಿಯನ್ನು ಮಾಡಿಕೊಂಡು ಕಳೆದ ನಿನ್ನೆ ಮಧ್ಯಾಹ್ನದಿಂದಲೇ ಕೂಡ ಈ ರೀತಿಯ ರಶ್ ಇರುವುದು ಕಂಡು ಬರ್ತಾ ಇದೆ. ಇವತ್ತು ಬೆಳಗ್ಗೆಯಿಂದಲೇ ಕೂಡ ಇಷ್ಟೊಂದು ಧಾವಂತದಲ್ಲಿ ಜನರು ಮಾರುಕಟ್ಟೆಗಳಿಗೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ಮಾರುಕಟ್ಟೆಗಳು ಸಂಪೂರ್ಣ ಗಿಜಿಗುಡ್ತಾ ಇದ್ದಾವೆ. ಕೊರೋನಾ ಹರಡದಂತೆ ತಡೆಗಟ್ಟಲಿಕ್ಕೆ ಜಿಲ್ಲಾಡಳಿತ ಈ ಒಂದು ಕಟ್ಟುನಿಟ್ಟಿನ ಆದೇಶ ಹೊರಡಿಸ್ತಾ ಇದ್ದರೂ ಕೂಡ ಜನರಲ್ಲಿ ಈ ಒಂದು ಸಾಮಾಜಿಕ ಅಂತರವನ್ನು ಮರೆತು ಗುಂಪು ಸೇರ್ತಾ ಇರುವುದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣವಾಗಿದೆ. ಸ್ಥಳೀಯ ನಾಗರಿಕರು ಸ್ಥಳೀಯವಾಗಿ ಏನು ಇಲ್ಲಿ ಕೆಲವೊಂದು ವಸತಿ ಪ್ರದೇಶಗಳಿದ್ದಾವೆ ಅಲ್ಲಿಯವರು ಸಾಕಷ್ಟು ಈ ಒಂದು ಮಾರುಕಟ್ಟೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಸಂತೆಯನ್ನು ಮಾಡಬಾರ್ದು ಅನ್ನುವಂತಹ ಒಂದು ಆಗ್ರಹವನ್ನು ಮಾಡಿದ್ದಾರೆ. ಆದರೂ ಕೂಡ ಜಿಲ್ಲಾಡಳಿತಕ್ಕೆ ಈ ಒಂದು ಮಾರುಕಟ್ಟೆಯ ನಿಯಂತ್ರಣ ಸಾಧ್ಯ ಆಗಿಲ್ಲ. ಒಟ್ಟಾರೆಯಾಗಿ ಧಾರವಾಡ ಜಿಲ್ಲೆ ನಾಳೆಯಿಂದ ಸಂಪೂರ್ಣ ಲಾಕ್ ಆಗ್ತಾ ಇರುವುದರಿಂದಾಗಿ ಜನರಲ್ಲಿ ಧಾವಂತ ಎದ್ದು ಕಾಣಿಸ್ತಾ ಇರುವುದು ಇಲ್ಲಿ ಮಾರುಕಟ್ಟೆಯನ್ನ ಗಮನಿಸಿದಾಗ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ನಮ್ ಜನಕ್ಕೆ ಅದು ಯಾವಾಗ ಬುದ್ಧಿ ಬರುತ್ತೆ ಏನೋ ಗೊತ್ತಿಲ್ಲ. ಲಾಕ್ಡೌನ್ ಮಾಡ್ತಾ ಇರುವಂತ ಉದ್ದೇಶವನ್ನಾದ್ರೂ ತಿಳ್ಕೊಳ್ಳಿ, ಅವಾಗ್ಲಾದ್ರೂ ಗೊತ್ತಾಗುತ್ತೆ ಏನಕ್ಕೆ ಮಾಡ್ತಾ ಇದೆ ಸರ್ಕಾರ ಅಂತ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಅದು ಮೈಸೂರು ಕೂಡ ಸೇರ್ಕೊಳ್ತಾ ಇದೆ. ಮೈಸೂರಿನಲ್ಲಿ ಸ್ಮಾರ್ಟ್ ಲಾಕ್ಡೌನ್ ಅನ್ನ ಮಾಡಲಾಗ್ತಾ ಇದೆ. ಕಂಟೈನ್ಮೆಂಟ್ ಏರಿಯಾಗಳು ಫುಲ್ ಲಾಕ್ ಆಗಿರುತ್ತೆ. ಇಲ್ಲಿ ಕೆಲವೊಂದು ಜಾಗೃತಿಯನ್ನ ವಹಿಸಿಕೊಂಡು ಕಠಿಣ ಕ್ರಮಗಳನ್ನ ಕೈಗೊಂಡು
ಲಾಕ್ಡೌನ್ ಅನ್ನ ಕೈ ಬಿಡಲಾಗಿದೆ. ಕೃಷಿ, ಕೈಗಾರಿಕೆ, ಐಟಿ, ಬಿಟಿ ಕಂಪನಿಗಳು ತೆರೆದಿರುತ್ತೆ ಮೈಸೂರಲ್ಲಿ, ಆದ್ರೆ ನೌಕರರು ಕಡಿಮೆ ಮಾಡುವಂತಹ ಸಾಧ್ಯತೆ ಇದೆ. ಅಲ್ಲಿ ಕೂಲಿ ಕಾರ್ಮಿಕರ ಕೆಲಸಕ್ಕೆ ತೊಂದರೆ ಇರೋದಿಲ್ಲ, ಅವರ ಕೆಲಸಗಳು ಸರಾಗವಾಗಿ ನಡೀತಾ ಇರ್ತವೆ. ಧಾರಾವಿ ಮಾಡೆಲ್ನಲ್ಲಿ ಸೋಂಕು ನಿಯಂತ್ರಣಕ್ಕೆ ಯತ್ನವನ್ನು ಮಾಡಲಾಗ್ತದೆ. ಧಾರಾವಿ ಮಾಡೆಲ್ ಅಂದ್ರೆ T3 ಮಾಡೆಲ್, ಅದು ಟ್ರ್ಯಾಕ್, ಟೆಸ್ಟ್ ಮತ್ತೆ ಟ್ರೀಟ್ ಅನ್ನುವ ಮಾಡೆಲ್ ಅನ್ನ ಅನುಸರಿಸಲಾಗ್ತಾ ಇದೆ. ಮೈಸೂರಿನಲ್ಲೂ ಕೂಡ ಕಂಟೈನ್ಮೆಂಟ್ ಝೋನ್ ನಲ್ಲಿ ಸೋಂಕು ನಿಯಂತ್ರಣವನ್ನ ಮಾಡುವಂತ ನಿಟ್ಟಿನಲ್ಲಿ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಮೈಸೂರಿನ ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೇಳಿದ್ದಾರೆ, ನೀವು ಸ್ಥಳೀಯವಾಗಿ ಚರ್ಚೆಯನ್ನು ಮಾಡಿ ಸ್ಥಳೀಯವಾಗಿ ನಿಮಗೆ ಲಾಕ್ಡೌನ್ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಎನ್ನುವುದನ್ನು ಖಾತ್ರಿ ಇದ್ದರೆ ಮಾತ್ರ ಮಾಡಬೇಕು. ಹೇಗೆ ಅಂತಿದ್ರೆ ಲಾಕ್ಡೌನ್ ಮಾಡಿದರೂ ಕೂಡ ಈಗೇನು ಹರಡುವಿಕೆ ಆಗಿದೆ ಅದು ಆಚೆ ಬರ್ತದೆ, ಕೇಸಸ್ ಟೆಸ್ಟ್ ಮಾಡಿದಷ್ಟು ಬರ್ತದೆ. ಲಾಕ್ಡೌನ್ ಮಾಡಿದ್ರಿಂದ ಕೇಸಸ್ ನಿಲ್ಲುವುದಿಲ್ಲ, ಸ್ಲೋ ಆಗ್ತದೆ. ಇನ್ನೂ ನಾವು ಲಾಕ್ಡೌನ್ ಮಾಡಿದರೆ ಈ 1 ವಾರ 2 ವಾರ ಲಾಕ್ಡೌನ್ ಮಾಡಿದ್ದು ನಾವು ಲಾಕ್ಡೌನ್ ತೆಗೆದ ಮೇಲೆ ಮತ್ತೆ ಮುಂದುವರಿಯುತ್ತೆ. ಹಾಗಾಗಿ ಅನ್ಸೈಂಟಿಫಿಕ್ ಆಗಿ ಲಾಕ್ಡೌನ್ ಹೆಸರಿಗೆ ಅಥವಾ ತೋರಿಸುವ ಸಲುವಾಗಿ ಮಾಡುವುದು ಬೇಡ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೈಸೂರಿಂದ. ಎಸ್, ಮೈಸೂರಲ್ಲಿ ಈಗ ಸ್ಮಾರ್ಟ್ ಲಾಕ್ಡೌನ್ ಅನ್ನ ಮಾಡಲಾಗ್ತಾ ಇದೆ. ಪುಟ್ಟಪ್ಪ, ಯಾವ ರೀತಿಯಾಗಿರುತ್ತೆ ಅದು? ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ಅಲ್ಲಿ? ಪೃಥ್ವಿರಾಜ್, ನಿನ್ನೆ ನಡೆದಂತ ಸಿಎಂ ಜೊತೆಗಿನ ಸಭೆಯ ನಂತರ ಮೈಸೂರು ಜಿಲ್ಲಾಧಿಕಾರಿ ಇಡೀ ಮೈಸೂರಿಗೆ ಲಾಕ್ಡೌನ್ ಇಲ್ಲ ಅನ್ನೋ ವಿಚಾರವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಮೈಸೂರಿನಲ್ಲಿ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳಿದೆ, ಅಂದ್ರೆ ಹೆಚ್ಚು ಶಂಕಿತರು ಮತ್ತು ಸೋಂಕಿತರು ಜಾಸ್ತಿಯಾಗಿ ಒಂದೇ ಏರಿಯಾದಲ್ಲಿ ಕಂಡು ಬರ್ತಾ ಇದ್ದಾರೆ, ಅಂತಹ ಏರಿಯಾಗಳಲ್ಲಿ ಸ್ಮಾರ್ಟ್ ಆಗಿ ಒಂದು ಲಾಕ್ಡೌನ್ ಅನ್ನ ಜಾರಿ ಮಾಡಿ 100ಕ್ಕೂ ಹೆಚ್ಚು ಮನೆಗಳನ್ನ ಆ ಒಂದು ಕಂಟೈನ್ಮೆಂಟ್ ಝೋನ್ ವ್ಯಾಪ್ತಿಯಲ್ಲಿ ತಂದು ಸ್ವತಃ ಅದೇ ಜಾಗದಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ ರೀತಿಯಲ್ಲಿ ಧಾರಾವಿ ಮಾಡೆಲ್ ನಲ್ಲಿ ಅಲ್ಲೇ ಟೆಸ್ಟ್ ಮಾಡಿ ಅಲ್ಲೇ ರಿಸಲ್ಟ್ ಅನ್ನ ಪಡೆದು ಅಲ್ಲೇ ಟ್ರೀಟ್ ಮಾಡುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಮೈಸೂರಿನ NR ಕ್ಷೇತ್ರದಲ್ಲಿ ಹೆಚ್ಚು ಸೋಂಕಿತರು ಕಂಡು ಬರ್ತಾ ಇದ್ದಾರೆ. ಆ ಏರಿಯಾವನ್ನು ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಮನೆಯಲ್ಲೇ ಇದ್ದಾಗ ಇಡೀ ಮನೆಯವರನ್ನ ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿ ಆ ನಂತರ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇದ್ರೆ ಸೋಂಕಿತರನ್ನ ಮಾತ್ರ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಉಳಿದಂತವರಿಗೆ ಯಾವುದೇ ರೀತಿ ಸಮಸ್ಯೆ ಆಗದಂತೆ ನೋಡ್ಕೊಳ್ಳೋದಕ್ಕೆ ಲಾಕ್ಡೌನ್ ಬೇಡ ಅನ್ನೋ ನಿಟ್ಟಿನಲ್ಲಿ ಮೈಸೂರಿಗೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಲಾಕ್ಡೌನ್ ಇಲ್ಲದೆ ಬೇರೆ ನಿಯಮಗಳು ಯಾವುದೇ ಇತ್ತು ಅವೆಲ್ಲವನ್ನು ಸಹ ಈಗ ಪಾಲನೆ ಮಾಡ್ತಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಂದ್ ಕಡೆ ಕೊರೋನಾದ ಆತಂಕ, ಇನ್ನೊಂದ್ ಕಡೆ PUC ವಿದ್ಯಾರ್ಥಿಗಳಿಗೆ ರಿಸಲ್ಟ್ ನ ಆತಂಕ. ಸೊ ಇವತ್ತು ಬೆಳಗ್ಗೆ 11:30ಕ್ಕೆ ದ್ವಿತೀಯ PUC ಫಲಿತಾಂಶ ಪ್ರಕಟವಾಗ್ತಾ ಇದೆ. ಬೆಳಗ್ಗೆ 11:30ಕ್ಕೆ PU ಫಲಿತಾಂಶ ಹೊರಬೀಳುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ SMS ಮುಖಾಂತರ ರಿಸಲ್ಟ್ ಅನ್ನ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಶಿಕ್ಷಣ ಸಚಿವರು. ಮಧ್ಯಾಹ್ನ 12 ಗಂಟೆಯ ನಂತರ ವೆಬ್ಸೈಟ್ ನಲ್ಲಿ PU ಫಲಿತಾಂಶ ಲಭ್ಯವಾಗುತ್ತೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ನಿನ್ನೆ ಈ ಮಾಹಿತಿಯನ್ನ ನೀಡಿದ್ದಾರೆ. ಫಲಿತಾಂಶವನ್ನ www.krresults.nic.in ಇದು ಗವರ್ಮೆಂಟ್ ವೆಬ್ಸೈಟ್, ಇದರಲ್ಲೂ ಕೂಡ ನೋಡಬಹುದು. ಫಲಿತಾಂಶವನ್ನ News18 ಕನ್ನಡದ ವೆಬ್ಸೈಟ್ ಮುಖಾಂತರ ಕೂಡ ನೀವು ನೋಡಬಹುದು. ಅದು www.news18kannada.com ವೆಬ್ಸೈಟ್ ನಲ್ಲೂ ಕೂಡ ನೀವು ನಿಮ್ಮ ಫಲಿತಾಂಶವನ್ನ ಪಡೆದುಕೊಳ್ಳಬಹುದು. ಇವೆಷ್ಟು ಇವರೆಗೆ ಸುದ್ದಿ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ನೋಡ್ತಾ ಇರಿ News18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.